ಪಾಂಡುಗಳ ವಿಶೇಷವಾದ ಸೇವೆ. ಒಮ್ಮೆ ಪುಂಡಲೀಕ ತನ್ನ ವಾಸ್ತುಗಳಲ್ಲಿ ಮಾಧ್ಯಾಹ್ನಿಕ ಸಮಯ ಮಧ್ಯಾಹ್ನ ಸ್ವಾಮಿನ ದರ್ಶನ ಮಾಡಿ ಬಂದಿದ್ದಾನೆ. ಆದರೂ ಪುಂಡಲೀಕನಿಗೂ ಭಗವಂತನಿಗೂ ಒಂದು ಅವಿನಾಭಾವ ಸಂಬಂಧ. ಯಾಕೆಂದ್ರೆ ಎಲ್ಲಿ ಭಕ್ತರಿರ್ತಾರೋ ಅಲ್ಲೇ ಭಗವಂತನಿರ್ತಾನೆ, ಎಲ್ಲಿ ಭಗವಂತನಿದ್ದಾನೋ ಆ ಭಕ್ತನೂ ಅಲ್ಲೇ ಇದ್ದಾನೆ. ಹಾಗಿರುವಾಗ ಪುಂಡಲೀಕ ಒಮ್ಮೆ ತನ್ನ ವಾಸ್ತುಗೃಹದಲ್ಲಿ ತನ್ನ ತಂದೆಯ ಪಾದಗಳನ್ನು ಒತ್ತಿ ಅವರಲ್ಲಿರ್ತಕ್ಕಂಥ ಪಾದಗಳ ನೋವನ್ನು ದೂರ ಮಾಡಬೇಕು ಅಂತಕ್ಕಂಥ ಚಿಂತನೆಯಿಂದ ತಂದೆ ವಿಶ್ರಾಂತಿಗೊಳ್ಳುವಾಗ ತಂದೆಯ ಪಾದಗಳನ್ನು ನಿಧಾನಕ್ಕೆ ಪಾದ ಒತ್ತುತ್ತಾ ಇರ್ತಾರೆ. ಅದೇ ಸಮಯಕ್ಕೆ ಪರೀಕ್ಷೆ ಮಾಡಲಿಕ್ಕಾಗಿ ಪಾಂಡುರಂಗ ಬಂದು ತನ್ನ ವಾಸ್ತುಗೃಹದ ಮುಂದೆ ನಿಂತಾನೆ. ಅಂದರೆ ಆ ಗುಡಿಸಲಿನ ಮುಂಭಾಗದಲ್ಲಿ ಬಂದು ನಿಂತಾನೆ. ಅಯ್ಯ ಪುಂಡಲೀಕ, ಏನು ಮಾಡ್ತಾ ಇದೆಯಾ? ನಾನು ಬಂದಿದ್ದೇನೆ, ಪಾಂಡುರಂಗ ನಿನ್ನ ಮನೆ ಬಾಗಿಲು ಬಂದಿದ್ದರು, ನೀನು ಏನು ಮಾಡ್ತಾ ಇದೆಯಾ ಅಂದಾಗ, ಸ್ವಾಮಿ ಜೋರಾಗಿ ಮಾತಾಡಬೇಡಿ, ನನ್ನ ತಂದೆ ವಿಶ್ರಾಂತಿ ಪಡೆದಿದ್ದಾರೆ. ನನ್ನ ತಂದೆಯ ಪಾದಗಳನ್ನು ಒತ್ತಿ ಅವರ ಪಾದಗಳಲ್ಲಿರ್ತಕ್ಕಂಥ ನೋವನ್ನು ದೂರ ಮಾಡಬೇಕು ಅಂತಕ್ಕಂಥ ಚಿಂತನೆಯನ್ನಾಗುತ್ತೆ. ಈಗ ನನ್ನ ತಂದೆಯ ಪಾದ ಸೇವೆ ನಡೆಸ್ತಾ ಇದ್ದೇನೆ, ಅದಕ್ಕಾಗಿ ಸ್ವಲ್ಪ ಹೊತ್ತು ನೀವು ಅಲ್ಲಿ ಕೂಡಬೇಕು ಅಥವಾ ಕೂತ್ಕೊಡಿ ಅಂತ ಹೇಳ್ತಾರೆ. ಎಂತಹ ಅದ್ಭುತವಾದಂಥ ಚಿಂತನೆ. ದೇವರೇ ಬಂದು ಬಾಗಿಲಲ್ಲಿ ನಿಂತು ಜನ್ಮ ಕೊಟ್ಟ ತಂದೆಯ ಪಾದ ಸೇವೆ ಮಾಡ್ತಿದ್ದೇನೆ, ನೀವು ಅಲ್ಲಿ ನಿಂತ್ಕೊಳ್ಳಿ ಅಂತ ಹೇಳ್ತಾನಲ್ಲ, ಅಥವಾ ನೀವು ಅಲ್ಲಿ ಕೂತ್ಕೊಳ್ಳಿ ಅಂತಾನಲ್ಲ. ಆ ಪುಂಡಲೀಕನ ತಂದೆಯ ಮೇಲಿದ್ದಂತಹ ಅಪಾರವಾದಂತಹ ಭಕ್ತಿ ಶ್ರದ್ಧೆ ಭಗವಂತನ ಹೃದಯ ಇನ್ನಷ್ಟು ಹತ್ತಿರಕ್ಕಾಗುತ್ತೆ. ಭಗವಂತನ ಹೃದಯಕ್ಕೆ ಹತ್ತಿರದಲ್ಲಿ ನಿಲ್ತಾನೆ ಪುಂಡಲೀಕ. ಅಂತಹ ವಿಶೇಷವಾಗಿರ್ತಕ್ಕಂತಹ ಪುಂಡಲೀಕನ ಮತ್ತು ಪಾಂಡುರಂಗನ ವಿಶೇಷವಾಗಿರ್ತಕ್ಕಂಥ ಚರಿತ್ರೆ ಅನುಷ್ಠಾನಗಳನ್ನು ಈ ಏಕಾದಶಿಯಂದು ನಾವು ತಿಳ್ಕೊಳ್ಬೇಕಾಗಿದೆ. ವಿಠ್ಠಲ ವಿಠ್ಠಲ ಪಾಂಡುರಂಗ ಜೈ ಹರಿ ವಿಠ್ಠಲ ಪಾಂಡುರಂಗ, ವಿಠ್ಠಲ ವಿಠ್ಠಲ ಪಾಂಡುರಂಗ ಜೈ ಹರಿ ವಿಠ್ಠಲ ಪಾಂಡುರಂಗ. ಪಾಂಡುರಂಗನ ದರ್ಶನ ಗರ್ಭಗುಡಿ ಇರ್ತಕ್ಕಂತಹ ಪಾಂಡುರಂಗನ ಮೂರ್ತಿ ಸಹಿತ ಇದೇ ಪ್ರಕಾರ ಇರ್ತಕ್ಕಂಥದ್ದು. ಈ ಸುಂದರವಾದಂತಹ ಮೂರ್ತಿಯನ್ನು ತಾವು ನೋಡ್ತಾ ಇದ್ದೀರಿ. ಇದೇ ಪ್ರಕಾರವಾಗಿ ಇಲ್ಲಿಗೆ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರು ಪಾಂಡುರಂಗನ ಪಾದಗಳನ್ನು ಮುಟ್ಟಿ ನಮಸ್ಕರಿಸ್ತಕ್ಕಂತಹ ಒಂದು ಸುವರ್ಣ ಅವಕಾಶ ಈ ಕ್ಷೇತ್ರದಲ್ಲಿದೆ. ಶ್ರದ್ಧಾ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡುವಂತಹದ್ದು ಬಹಳ ವಿಶೇಷ. ಅಂತಹ ಒಂದು ವಿಶೇಷತೆ ಪಾಂಡುರಂಗನ ದರ್ಶನ. ಇದು ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಪಾಂಡುರಂಗ ಕಾಪಾಡಪ್ಪ.